ನೀನ್ ಸುಳ್ಳು ಹೇಳ್ತಾ ಇದೀಯಾ. ಮಾಡ್ದಿರೋ ಅಪರಾಧನ ನಾನ್ ಯಾಕೆ ನನ್ ಮೇಲೆ ಹಾಕೋತೀನಿ? ನರಸಿಂಹ ಅವರು ಸರಿಯಾಗಿ ನೋಡಿರಲ್ಲ, ಅದಕ್ಕೆ ಅಣ್ಣನ ಹೆಸರು ಹೇಳಿದ್ದಾರೆ. ಬಾವ ಏನಿದು? ಎಸ್ಐ ಅವರೇ, ಮ್ಯಾಟರ್ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಆಕ್ಸಿಡೆಂಟ್ ಮಾಡ್ದವನೇ ಬಂದು ಒಪ್ಕೊಂಡಿದ್ದಾನೆ. ಇವಾಗ ಯಾರನ್ನ ಅರೆಸ್ಟ್ ಮಾಡ್ತೀರಾ? ಇನ್ಯಾರನ್ನ? ಶ್ರೀಕರ್ನ. ನಮ್ ಮನೆ ಅಂದ್ರೆ ನಾವು ಅಂದ್ರೆ ಈ ಸುಜಾತಗಾಗಲ್ಲ. ಅದಕ್ಕೇನೆ ನಮ್ ಕೃಷ್ಣನ ಅಕ್ರಮವಾಗಿ ಅರೆಸ್ಟ್ ಮಾಡಿಸ್ಬೇಕು ಅಂತ ನೋಡ್ತಿದ್ದಾಳೆ. ಈ ಸುಜಾತ ಮಾತನ್ನ ನೀವ್ ನಂಬೇಡಿ ಸರ್. ಎಸ್ ಐ ಸರ್, ಇತ್ತೀಚೆಗೆ ನನ್ನ ತಮ್ಮ ಅವನ ಹೆಂಡತಿ ಹೇಳ್ತಿರೋ ಮಾತನ್ನ ಕೇಳ್ತಾ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿದ್ದಾನೆ. ನನ್ನ ತಮ್ಮನೇ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ನಾನು ನಂಬ್ತೀನಿ. ಸರ್, ಆಕ್ಸಿಡೆಂಟ್ ಮಾಡಿದ್ದು ನಾನೇ, ಗುದ್ದಿರೋದು ನನ್ನ ಕಾರಲ್ಲೇ. ಇನ್ನು ಆರ್ಗ್ಯುಮೆಂಟ್ಸ್ ಅನಾವಶ್ಯಕ. ಅರೆಸ್ಟ್ ಮೀ. ಬಾವ, ನಂಗೇನು ಅರ್ಥ ಆಗ್ತಾ ಇಲ್ಲ. ತಪ್ಪು ಮಾಡ್ದವನ್ಗೆ ಶಿಕ್ಷೆ ಆಗದೆ ತಪ್ಪಲ್ಲ, ಅದನ್ನ ಅನುಭವಿಸ್ಲೇಬೇಕು. ಶ್ರೀಕರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ಅವನೇ ಬಂದು ಸರೆಂಡರ್ ಆಗಿದ್ದಾನೆ ಸರ್. ಇನ್ನು ಸಾಕ್ಷಿಗಳು ಆಧಾರಗಳು ಬೇಕಿಲ್ಲ, ಅರೆಸ್ಟ್ ಮಾಡಿ ಅವನ್ನ. ಎಷ್ಟು ದೊಡ್ಡ ಅಪರಾಧ ನನ್ನ ತಲೆ ಮೇಲೆ ಹಾಕ್ಬೇಕು ಅಂತಿದ್ಲು. ಎಸ್ಐ ಅವರೇ, ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರನ್ನು ಕೂಡ ಅರೆಸ್ಟ್ ಮಾಡಿ. ನೋಡಮ್ಮ, ಆಕ್ಸಿಡೆಂಟ್ ಮಾಡಿದ್ದು ಅವರೇ ಅಂತ ಒಪ್ಕೋತಿದ್ದಾನೆ. ಇನ್ನು ಉಳಿದಿರೋ ವಿಷಯ ಏನಾದರೂ ಇದ್ರೆ ಕೋರ್ಟಲ್ಲಿ ನೋಡ್ಕೊಳ್ಳಿ. ಇದ್ರಲ್ಲೇನೋ ಮೋಸ ಇದೆ. ಹೌದು ಇದೆ. ಆ ಮೋಸನ ನಿಮ್ಮ ಅಕ್ಕನೇ ಮಾಡಿರೋದು. ಶ್ರೀಕರ್, ನಿಜ ಹೇಳು, ಸುಳ್ಳು ಹೇಳ್ಬೇಡ. ನಾನು ನಿಜಾನೇ ಹೇಳಿದ್ದು. ಮಿಸ್ಟರ್ ಶ್ರೀಕರ್, ನಡೀರಿ. ಬಾವ ನಿಜ ಹೇಳು. ಶ್ರೀಕರ್, ನಿಜ ಹೇಳು. ಬಾವ ನಿಜ ಹೇಳು. ಶ್ರೀಕರ್, ಯಾಕೆ ಏನೂ ಮಾತಾಡ್ತಾ ಇಲ್ಲ? ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಸುಳ್ಳು ಹೇಳ್ದೆ? ನಾನು ನಿಜಾನೇ ಹೇಳ್ತಿದ್ದೀನಿ. ನರಸಿಂಹ ಅವರು ಕುಡ್ದು ಮತ್ತಲ್ಲಿದ್ರು ಅನ್ಸತ್ತೆ. ನನ್ನ ಸರಿಯಾಗಿ ನೋಡಿರಲ್ಲ. ನನ್ನ ನೋಡಿ ಕೃಷ್ಣಣ್ಣ ಅನ್ಕೊಂಡು ಭ್ರಮೆ ಪಟ್ಟಿರ್ತಾರೆ. ನನ್ ಗಂಡ ಬದಲಾಗಿದ್ದಾರೆ, ಕುಡಿಯೋದ್ ಬಿಟ್ಟಿದ್ದಾರೆ. ಆ ವಿಷಯ ನಿನಗ್ ಕೂಡ ಗೊತ್ತಲ್ವಾ? ಯಾಕೆ ಸುಳ್ಳು ಹೇಳ್ತಿದ್ಯಾ? ಬಾವ, ಕಿಟ್ಟು ಬಾವನ್ ಕಾಪಾಡೋದಕ್ಕೆ ಆರೋಪನ ನಿನ್ ಮೇಲೆ ಹಾಕೋತಿದ್ಯಾ. ಕಿಟ್ಟು ಬಾವನ ಕಾಪಾಡ್ತಾ ಇದೀಯಾ. ನಿಜನ್ ಯಾಕೆ ಮುಚ್ಚಿಡ್ತಾ ಇದೀಯಾ ಬಾವ? ನನ್ ಗಂಡ ಬೇಕು ಅಂತ ಕಿಟ್ಟು ಹೆಸರು ಯಾಕೆ ಹೇಳ್ತಾರೆ? ನರಸಿಂಹ ಅವರು ಸುಳ್ಳು ಹೇಳ್ತಿದ್ದಾರೆ. ನನ್ ಗಂಡ ಸುಳ್ಳು ಹೇಳೋದನ್ನ ಬಿಟ್ಟು ಸರಿಯಾಗಿ ಬದುಕ್ತಿದ್ದಾರೆ. ಕುಡಿಯೋದ್ ಬಿಟ್ಟು ಜವಾಬ್ದಾರಿಯಿಂದ ಬದುಕ್ತಿದ್ದಾರೆ. ಪ್ಲೀಸ್ ಬಾವ, ದಯವಿಟ್ಟು ನಿಜ ಹೇಳು ಬಾವ, ಪ್ಲೀಸ್. ಅತ್ತೆ, ನೀವಾದ್ರೂ ಹೇಳಿ. ಕಿಟ್ಟು ಬಾವನ್ ಕಾಪಾಡೋದಕ್ಕೆ ನನ್ ಗಂಡ ಜೈಲಿಗೆ ಹೋಗ್ತಿದ್ದಾರೆ. ಅತ್ತೆ, ನೀವಾದ್ರೂ ಹೇಳಿ ಅತ್ತೆ, ಪ್ಲೀಸ್ ಅತ್ತೆ. ಅಮ್ಮ, ನಿನ್ನ ಗಂಡ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಅವನೇ ಒಪ್ಕೊಂಡಿದ್ದಾನೆ. ನಿಮ್ಮ ಆರ್ಗ್ಯುಮೆಂಟ್ಸ್ ಏನಾದರೂ ಇದ್ರೆ ಕೋರ್ಟಲ್ಲಿ ನೋಡ್ಕೊಳ್ಳಿ. ಕಾನ್ಸ್ಟೇಬಲ್ಸ್, ಜೀಪ್ ಹತ್ಸಿ. ಇಲ್ಲ, ಬೇಡ. ಒಂದು ನಿಮಿಷ ಅವನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಆದಷ್ಟು ಬೇಗ ಹೊರಗಡೆ ಬರ್ತೀನಿ. ಎಲ್ಲ ವಿಷಯನೂ ಆಮೇಲೆ ಮಾತಾಡ್ಕೊಳ್ಳೋಣ. ಬಾವ, ನಿಮ್ಮ ಅಕ್ಕನ ಜೊತೆ ಇರೋ. ನರಸಿಂಹ ಅವರು ಬೇಗ ಹುಷಾರಾಗಿ ಹೋಗಿ ನೋಡ್ಕೊ. ಏನಿದು ಬಾವ, ಪ್ಲೀಸ್ ಬಾವ. ದುಡ್ಡಿಗೆ ಹಿಂದೆಟ್ ಹಾಕ್ಬೇಡ. ಬಾವ, ನರಸಿಂಹ ಅವರು ಹುಷಾರಾಗಬೇಕು ಅಷ್ಟೇ. ಬಾವ. ಅಮ್ಮ, ನೀವೇನು ಭಯ ಪಡಬೇಡಿ, ಧೈರ್ಯವಾಗಿರಿ. ಎಸ್ ಐ ಅವರೇ, ನಡೀರಿ. ಪ್ಲೀಸ್ ಬಾವ, ನನ್ ಮಾತ್ ಕೇಳು ಬಾವ, ಸುಳ್ಳು ಹೇಳ್ಬೇಡ. ಹೋಗ್ತೀನಿ ಅಕ್ಕ, ನಾನು ನಿನ್ ಜೊತೆ ಬರ್ತೀನಕ್ಕ. ನಾವು ಬರ್ತೀವಮ್ಮ. ಏನ್ ಬೇಕಾಗಿಲ್ಲ.
ನನ್ನ ಗಂಡನ ಜೊತೆಯಾಗಿ ನಾನಿದ್ದೀನಿ, ನನ್ನ ಜೊತೆಯಾಗಿ ಅವನಿದ್ದಾಳೆ. ಬಾ ಅವನಿ. ಇವಾಗ ಟೆನ್ಷನ್ ಕಡಿಮೆ ಆಯ್ತಾ? ಕಡಿಮೆ ಆಯ್ತು, ನೀನೇ ಕಡಿಮೆ ಮಾಡಿದೆ. ಇವಾಗ ಮನ್ಸು ತುಂಬ ರಿಲೀಫ್ ಆಗಿದೆ. ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನೀನು ಲಕ್ಕಿಲಿ ಶ್ರೀಕರ್ ಕಾರ್ ತಗೊಂಡು ಹೋಗಿದ್ದಕ್ಕೆ ಬದುಕೊಂಡೆ, ಅದಕ್ಕೆ ಈಸಿಯಾಗಿ ಎಸ್ಕೇಪ್ ಆಗೋದೆ. ಆ ಸಮಯದಲ್ಲಿ ನನ್ನ ಕಾರ್ ಸ್ಟಾರ್ಟ್ ಆಗದೆ ಇರೋದಂದ್ರೇನು, ಅದೇ ಸಮಯಕ್ಕೆ ಶ್ರೀಕರ್ ಕಾರ್ ಅಲ್ಲಿಗೆ ಬರೋದು ಅಂದ್ರೇನು, ಎಲ್ಲ ಹಾಗೆ ನಡೆದೋಯ್ತು. ಅದಕ್ಕೆ ಹೇಳುದು, ಟೈಮ್ ಚೆನ್ನಾಗಿದ್ರೆ ಹಾವು ಹಗ್ಗ ಆಗೋಗುತ್ತೆ, ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಹಗ್ಗ ಕೂಡ ಹಾವಾಗತ್ತೆ ಅಂತ. ಥ್ಯಾಂಕ್ಸ್ ಬಂಗಾರ. ನಿನ್ನಂತ ಹೆಂಡತಿ ಪ್ರತಿ ಗಂಡಸ್ರಿಗೆ ಸಿಕ್ಕಿದ್ರೆ ಅವನ ಲೈಫು ಫುಲ್ ಬಾಟ್ಲು 90 ಬಾಟ್ಲು ಥರ ಆರಾಮಾಗಿರುತ್ತೆ. ಇನ್ನ ವಿಷಯನ್ ಬಿಟ್ಬಿಡಣ್ವಾ? ಬಿಡೋಣ. ಅಡಿರಿ ಸರ್. ಕಾನ್ಸ್ಟೇಬಲ್ಸ್ ಕರ್ಕೊಂಡು ಹೋಗಿ ಸೆಲ್ ಒಳಗಡೆ ಹಾಕಿ. ಒಳಗಡೆ ಹೋಗಿ. ನೋಡೋದಕ್ಕೆ ಡೀಸೆಂಟ್ ಆಗೇ ಇದೆಯಾ? ಏನು ಮಾಡ್ಬಿಟ್ಟು ಬಂದಿದ್ಯಾ? ಪರವಾಗಿಲ್ಲ ಹೇಳ. ನಮ್ದಾದ್ರೆ ಸೇಟು ಶಮನ್ ಲಾಲ್ ಮನೇಲಿ ಕಳ್ತನದ ಕೇಸು 2 ದಿನದ ಮುಂಚೆ ಮಲ್ಲೇಶ್ವರಮಲ್ಲಿ ಮಾಡಿದ್ವಿ. ಮತ್ತು ನಿಂದೇನೋ ನೋಡೋಕ್ಕೆ IT ವರ್ಕ್ ಮಾಡೋ ಥರ ಇದ್ದಾನೆ. ಏನಾದರೂ ಹರಾಸ್ಮೆಂಟ್ ಕೇಸಾ? ಡ್ರಂಕ್ ಆ್ಯಂಡ್ ಡ್ರೈವಾ? ಮರ್ಡರ್ ಕೇಸಾ? ದೋಪಾ? ಏನಾದರೂ ಸ್ಕ್ಯಾಮಾ? ನಿಮ್ಗೆ ಅಗತ್ಯ ಇದೆಯಾ? ನೀವ್ಯಾರು ನನ್ನನ್ನು ಕೇಳೋದಕ್ಕೆ? ಏಯ್, ಏನಾಯ್ತು? ಏನು ಕೇಸ್ ಅಂತ ಕೇಳಿದ್ವಿ ಸರ್, ಸುಮ್ಮನೆ ಕೂಗಾಡ್ತಿದ್ದಾನೆ. ಆಕ್ಸಿಡೆಂಟ್ ಕೇಸ್ ಕಂಡ್ರು. ಹೋಗ್ಬಿಟ್ನ ಸರ್? ಸಾಯೋ ಥರ ಇದ್ದಾನೆ. ಆದರೂ ಇದೆಲ್ಲ ನಿಮ್ಗೆ ಯಾಕ್ರೋ? ನೀವೇನೋ ದೊಡ್ಡ ಘನಕಾರ್ಯ ಮಾಡಿ ಬಂದಿರೋ ಹಾಗೆ ಬಾಯಿ ಮುಚ್ಕೊಂಡಿರಿ. ಓಕೆ ಸರ್. ಆಗಲೇ ಹೇಳ್ಬೋದಿತ್ತಲ್ಲ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಚಿಕ್ಕಮ್ಮ. ಸೌಮ್ಯ, ಅಳ್ಬೇಡ ಕಂದ, ಅಳ್ಬೇಡ. ಅಪ್ಪಂಗೇನು ಆಗೋದಿಲ್ಲ, ನೀನ್ ಅಳ್ಬೇಡ. ನಿಮ್ ಚಿಕ್ಕಮ್ಮನ ಕುಟುಂಬ ಏನೋ ತಪ್ಪು ಮಾಡೋನ್ನ ಬಿಟ್ಟು ಯಾರೋ ಅಮಾಯಕನ್ನ ಬಲಿ ಕೊಡ್ತಾರೆ. ನಿಮ್ ಚಿಕ್ಕಮ್ಮ ಏನೋ ನಮ್ಮ ಹತ್ರ ಬಂದು ನಮಗೆ ಸಮಾಧಾನ ಮಾಡ್ತಾಳೆ. ನಿಮ್ ಚಿಕ್ಕಮ್ಮ ಮಾತ್ರ ಆ ಕುಟುಂಬಕ್ಕೋಸ್ಕರ ತ್ಯಾಗಗಳ ಮೇಲೆ ತ್ಯಾಗ ಮಾಡ್ತಾ ಇರ್ತಾಳೆ.
ಅಲ್ಲಿ ಅತ್ತೆ ಮಾವನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದ್ರೆ ಇಲ್ಲಿಗೆ ಬಂದು ಸಮಾಧಾನ ಮಾಡೋದು ಮಾತ್ರ ಗೊತ್ತು. ಅದೇನಕ್ಕ ಹಾಗಂತ್ಯ? ನೀನೇನು ಮಾತಾಡ್ಬೇಡ. ನನಗೆ ಬಂದಿದ್ದ ಕೋಪಕ್ಕೆ ಆ ಮನೆ ಸುಟ್ಟು ಹಾಕ್ಬೇಕು ಅನ್ನಿಸ್ತು. ಬಿಡಲ್ಲ, ಅವರನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಬಿಡಲ್ಲ. ಡಾಕ್ಟರ್ ಬಂದು ಏನಾದ್ರೂ ಹೇಳಿದ್ರ? ಇನ್ನು ಬಂದಿಲ್ಲ ಚಿಕ್ಕಮ್ಮ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಔಟ್ ಆಫ್ ಡೇಂಜರ್ ಅಂತ ನಾನು ಈಗಲೇ ನಿಮ್ಗೇನು ಹೇಳೋದಕ್ಕಾಗಲ್ಲ. ಈ ಸರ್ಜರಿ ಆದಮೇಲೆ ನಿಮ್ಮ ಅದೃಷ್ಟ ಅವರ ಅದೃಷ್ಟ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಗೆ ಓಕೆ ಆದರೆ ಬಿಲ್ನ ಪೇ ಮಾಡಿ, ನಾನು ಆಪರೇಷನ್ ಮಾಡೋದಕ್ಕೆಲ್ಲ ಏರ್ಪಾಡು ಮಾಡ್ಕೋತೀನಿ. ಎಷ್ಟಾಗತ್ತೆ ಡಾಕ್ಟರ್? ನೀವು ರಿಸೆಪ್ಷನಲ್ಲಿ ಕೇಳಿ. ನಾನು ಅಮೌಂಟ್ ಪೇ ಮಾಡ್ತೀನಿ, ನೀವು ಆಪರೇಷನ್ಗೆ ಏರ್ಪಾಡು ಮಾಡ್ಕೊಳ್ಳಿ ಡಾಕ್ಟರ್. ಓಕೆ. ಅಪ್ಪಂಗೆ ಏನೂ ಆಗಲ್ಲ ಅಂತ ಹೇಳ್ದೆ ಅಲ್ವಾ? ನೀನ್ ಭಯ ಪಡ್ಬೇಡ. ಆಪರೇಷನ್ ಸಕ್ಸಸ್ ಆಗಿ ಸಂತೋಷವಾಗಿ ಹೊರಗಡೆ ಬರ್ತಾರೆ. ಅಪ್ಪಗೆ ಆಕ್ಸಿಡೆಂಟ್ ಮಾಡಿದ್ದು ಕೃಷ್ಣ ಚಿಕ್ಕಪ್ಪ ಅಂತ ಅಪ್ಪ ಹೇಳ್ದಾಗ್ಲೇ ಕೇಳಿಸ್ಕೊಂಡೆ. ಕೃಷ್ಣ ಚಿಕ್ಕಪ್ಪ ಒಳ್ಳೆಯವರಲ್ಲ. ಚಿಕ್ಕಪ್ಪನ ಬಿಡ್ಬಾರ್ದು ಚಿಕ್ಕಮ್ಮ ಅಂತ ಅವನ್ಗೆ ಪನಿಷ್ಮೆಂಟ್ ಆಗ್ಬೇಕು. ಆಗಲ್ಲಮ್ಮ, ಅಂತವ್ರಿಗೆ ಶಿಕ್ಷೆ ಆಗಲ್ಲ. ಶ್ರೀಕರ್ ಚಿಕ್ಕಪ್ಪನಂತ ಅಮಾಯಕರಿಗೆ ಮಾತ್ರನೇ ಆಗುತ್ತೆ. ಈ ಆಕ್ಸಿಡೆಂಟ್ ಕೇಸ್ನ ಅನಾವಶ್ಯಕವಾಗಿ ತನ್ನ ಮೇಲೆ ಹಾಕೊಂಡಿದ್ದಾನೆ. ಆ ವೇದವತಿ ಪ್ರಸಾದ್ ರಾವ್ ಅವರು ದುಡ್ಡಿಂದ ನ್ಯಾಯ ಕಾನೂನು ಕೊಂಡ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರು. ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಸೌಮ್ಯ, ನೀನ್ ಹೇಳ್ದ ಹಾಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡೋಣ. ಅಪ್ಪ ನಂಗೋಸ್ಕರ ಚಿಕನ್ ಬಿರಿಯಾನಿ ತರ್ತೀನಿ ಅಂತ ಫೋನ್ ಮಾಡಿದ್ರು. ನಾನು ಅಮ್ಮ ಊಟ ಮಾಡಿದೆ. ಅಪ್ಪಗೋಸ್ಕರ ನಾನು ಅಮ್ಮ ಕಾಯ್ತಾ ಇದ್ದಾಗ ಹೀಗಾಯ್ತು. ಅಮ್ಮ, ನೀನು ಏನು ತಿಂದೇ ಇಲ್ವಾ? ನಾನು ಹೋಗಿ ತಿನ್ನೋದಕ್ಕೇನಾದ್ರೂ ತಗೊಂಬರ್ತೀನಿ. ಈಗೇನು ಬೇಡ ಚಿಕ್ಕಮ್ಮ. ಅಪ್ಪ ಹುಷಾರಾಗಿ ಹೊರಗಡೆ ಬಂದ್ರೆ ಸಾಕು. ಅಪ್ಪ ಇದಕ್ಕೂ ಮುಂಚೆ ಮನೇಲಿ ಸರಿಯಾಗಿ ಇರ್ತಾನೆ ಇರ್ಲಿಲ್ಲ. ನಮ್ಮ ಬಗ್ಗೆ ಯೋಚನೆನೇ ಮಾಡ್ತಿರ್ಲಿಲ್ಲ. ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗು ಬಿಡ್ತಿರ್ಲಿಲ್ಲ. ಇವಾಗ ಅಪ್ಪ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ಇಂಥ ಸಮಯದಲ್ಲಿ ಹೀಗಾಗಿದ್ದನ್ನ ಅಮ್ಮ ನೋಡಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಅಕ್ಕ, ನಾನೇನ್ ಮಾಡ್ದೆ ಅಕ್ಕ? ನನ್ನ ದೂರ ಇಡ್ತಿದ್ಯಾ? ನೀನೇನು ಮಾತಾಡ್ಬೇಡ. ಅದಲ್ಲ ಅಕ್ಕ, ಇಷ್ಟು ದಿನ ನಿನ್ನ ಅತ್ತೆ ಮನೇಲಿ ತುಂಬಾ ವಿಷಯಗಳಲ್ಲಿ ನಿನ್ನನ್ನೇ ನೀನು ಕೀಳಾಗಿ ಮಾಡ್ಕೊಂಡು ಬದುಕದೆ. ಅವಮಾನಗಳನ್ನ ಸಹಿಸ್ಕೊಂಡೆ. ಅತ್ತೆ ಹತ್ರ ಕೆನ್ನೆಗೆ ಹೊಡೆಸ್ಕೊಂಡೆ. ನಿನ್ ಸಂಸಾರ ನೀನ್ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ಯಾ ಅಂತ ಸರಿ ಅನ್ಕೊಂಡೆ. ಕೆಲವು ವಿಷಯಗಳಲ್ಲಿ ಎಷ್ಟೇ ಕೋಪ ಬಂದ್ರೂ ನಿನ್ ಸಂಸಾರ ಸರಿ ಹೋಗುತ್ತೆ ಅಂತ ಸುಮ್ಮನೆ ಇದ್ದೆ. ನೀನ್ ತಡೆದ್ರೆ ಸುಮ್ಮನೆ ಅದೆ. ನೀನ್ ಹೋಗು ಅಂದ್ರೆ ಹೊರಗಡೆ ಹೋದೆ. ನೀನ್ ತಲೆ ಹಾಕ್ಬೇಡ ಅಂದ್ರೆ ತಲೆ ಹಾಕೋದನ್ನ ನಿಲ್ಸ್ಬಿಟ್ಟೆ. ಇವಾಗ ಮಾತ್ರ ಶ್ರೀಕರ್ ಮಾಡಿರೋ ಕೆಲಸ ನನ್ಗೇನು ಇಷ್ಟ ಆಗ್ತಿಲ್ಲ. ಕೃಷ್ಣನ್ಗಿಂತ ಇವಾಗ ನನ್ನ ದೃಷ್ಟಿಯಲ್ಲಿ ಶ್ರೀಕರೇ ಅಪರಾಧಿ ಕಾಣಿಸ್ತಿದ್ದಾನೆ. ಏನೋ ನಡೆದಿದೆ.
ನಮ್ಮ ಹತ್ರ ಶ್ರೀಕರ್ ಹೇಳ್ತಿಲ್ಲ ಆದ್ರೆ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ. ಏನ್ ನಡೆದಿದ್ಯೋ ತಿಳ್ಕೊಂತೀನಿ ಅಕ್ಕ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ತಗೋ. ದಯವಿಟ್ಟು ಆ ಕೋಪನ ನನ್ ಮೇಲೆ ತೋರಿಸ್ಬೇಡ. ವಸಂತ, ಏನು? ಶೋಭನದ ಮದ್ವೆ ಗಂಡು, ಶೋಭನದ ಮದ್ವೆ ಹೆಣ್ಣು ಇನ್ನೂ ರೂಮಿಂದ ಹೊರಗಡೆ ಬಂದಿಲ್ವಲ್ಲ ಯಾಕೆ? ನನಗೇನ್ ಗೊತ್ತು? ಬೆಳಗ್ಗೆನೆ ಸೀನಿಯರ್ಸು ಚೆಕಿಂಗ್ ಹೋಗ್ತಾರಲ್ವಾ? ಸಾಕ್ ನಿಲ್ಲಿಸ್ತೀಯಾ? ಆದ್ರೂ ಅವ್ರು ಬಂದ್ರೆ ಏನು ಬರ್ಲಿಲ್ಲ ಅಂದ್ರೇನು ನಿನಗೆ ಯಾಕೆ ಬಾಬಾ? ಜಸ್ಟ್ ಜನರಲ್ ನಾಲೆಡ್ಜ್ಗೋಸ್ಕರ ಬಾಮ ಇದಾ? ಕೆಲ್ಸಕ್ಕೆ ಬರೋ ವಿಷಯಗಳ ಬಗ್ಗೆ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಬರ್ತಿದ್ದಾರೆ. ಬನ್ನಿ ಬನ್ನಿ, ಆಸೀನರಾಗಿ ಬನ್ನಿ. ಕೂತ್ಕೊ ನಿಹಾರಿಕಾ. ರೂಮಿಂದ ಇನ್ನೂ ಯಾಕೆ ಬಂದಿಲ್ಲ ಅಂತ ಭಾವ ಕೇಳ್ತಾ ಇದ್ರು ಕಣೋ ಕೃಷ್ಣ. ಭಾವಂಗ್ ಯಾವಾಗ್ಲೂ ಇಂಥದ್ದೇ ಬೇಕು. ಬರೀ ತರಲೆ. ಇಬ್ರು ಮುಖಗಳು ಸ್ಟೇಡಿಯಂ ಲೈಟ್ಸ್ ಹಾಗೆ ಪಳಪಳ ಅಂತ ಹೊಳಿತಿದೆ. ಮದುವೆ ಆದ ಇಷ್ಟು ದಿನಕ್ಕೆ ಇಬ್ರು ಒಂದಾದ್ರಿ ಅಲ್ವಾ? ಹೌದು ವಸಂತ ಅವ್ರೆ. ಇವಾಗಿಬ್ರು ಒಂದಾಗಿದ್ದೀರಾ, ಕೆಲವು ದಿನಕ್ಕೆ 3 ಜನ ಆಗ್ತೀರಾ, ಆಮೇಲೆ 4, 5, 6 ಆಗ್ತೀರಾ, 7 ಜನ, 8 ಜನ, 9. ಬಾಬಾ ನಿಲ್ಸ ಸಾಕು. ನನ್ನೇನ್ ಮನುಷ್ಯ ಅನ್ಕೊಂಡ್ಯಾ ಮಿಷನ್ ಅನ್ಕೊಂಡ್ಯಾ? ಇದಕ್ ಮುಂಚೆ ನೀನೇ ಹೇಳ್ದೆ ಅಲ್ವಾ ಬಾಮ ಇದ? ಇನ್ ಸಾಕು ನಿಲ್ಸಿ ನಿಮ್ ಜಗಳನ. ನಿಹಾರಿಕಾ, ನಿನ್ ಫೀಲಿಂಗ್ ಏನು? ವೇದವತಿ ಅವ್ರ ಸೊಸೆಯಾಗಿ ಇವಾಗ ಸಂಪೂರ್ಣವಾಗಿದ್ದೀನಿ. ಇವಾಗ ನನಗೆ ಖುಷಿ ಆಗ್ತಿದೆ. ನಾನು ಕೂಡ ತುಂಬಾ ಹ್ಯಾಪಿ ಆಗಿದ್ದೀನಿ. ನಿನಗೆ ಯಾಕಿರಲ್ಲ ಬಿಡು ಬಾಬಾ. ಪ್ಲೀಸ್ ಬಾಬಾ, ನೋ ಮೋರ್ ಸೆನ್ಸರ್ ಡೈಲಾಗ್ಸಾ? ಓಕೆ. ರಾತ್ರಿ ನೀವು ಫಸ್ಟ್ ನೈಟನ್ನು ಹಾಳು ಮಾಡಬೇಕು ಅಂತ ಅವನಿ ಸುಜಾತ ತುಂಬ ಟ್ರೈ ಮಾಡಿದ್ರು. ಶ್ರೀಕರ್ ಮಾಡಿರೋ ಆಕ್ಸಿಡೆಂಟನ್ನು ಕೃಷ್ಣನ್ ಮೇಲೆ ಹಾಕಬೇಕು ಅಂತ ನೋಡಿದ್ರು. ಅವನು ಮಾಮೂಲಿ ಅವನಲ್ಲ. ಹೌದಣ್ಣ, ತುಂಬಾ ಬುದ್ಧಿವಂತರು. ಈಗ ಶ್ರೀಕರ್ ಜೈಲಿಗೆ ಹೋಗ್ತಾನೆ. ಅವನಿಗೆ ಹುಚ್ಚಿಡ್ದು ರೋಡ್ ತಿರುಗ್ತಾಳೆ. ರಾಧಾ, ಏನೋ ಆ ಮಾತು? ಹಾಗೆ ಮಾತಾಡೋದಕ್ಕೆ ಬಾಯಿ ಹೇಗೆ ಬರುತ್ತೋ? ನಡೆಯೋದನ್ನೇ ಹೇಳದ್ನಮ್ಮ. ಅವನು ನಿನ್ ತಮ್ಮ, ಬೇರೆ ಅವನಲ್ಲ. ಇನ್ನೊಂದ್ಸಲ ಯಾರಾದ್ರೂ ಬಾಯಿಗೆ ಬಂದಾಗ ಮಾತಾಡಿದ್ರೋ ಚೆನ್ನಾಗಿರಲ್ಲ. ನಡೆದಿರೋದಕ್ಕೆ ಬೇಜಾರು ಮಾಡ್ಕೊಳ್ಳೋದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮ್ಗೆ? ನಾವೇನ್ ಅನ್ಲಿಲ್ಲ ಅಪ್ಪ. ನೀವ್ ಅಂದೇ ಇದ್ರು ಕೇಳಿಸ್ಕೊಂಡಾಗ ಖಂಡಿಸ್ಬೇಕು. ಸರಿ ಅತ್ತೆ ಅವ್ರೆ. ಆಕಸ್ಮಿಕವಾಗಿ ನಡೆದ ಆಕ್ಸಿಡೆಂಟ್ ಬಗ್ಗೆ ಮನೆಯಲ್ಲಿ ಯಾರು ಮಾತಾಡಬೇಡಿ. ಇಲ್ಲಿಂದ ಎಲ್ಲರೂ ಹೋಗಿ. ಬಾವಾ, ಅವನಿ, ಯಾಕ್ ಬಾವ ನಿನಗೆ ಈ ಪರಿಸ್ಥಿತಿ? ನಿನ್ನ ಈ ರೀತಿ ನೋಡ್ತೀನಿ ಅಂತ ನನ್ನ ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ನಾವು ಅನ್ಕೊಳ್ದೇ ಇರೋದು ನಡೆಯೋದೆ ಜೀವನ ಅಲ್ವಾ ಅವನಿ? ಆದ್ರೆ ಯಾರೋ ಮಾಡಿದ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸೋದು ಕರೆಕ್ಟ್ ಅಲ್ವಲ್ಲ ಬಾವ? ನರಸಿಂಹ ಅವ್ರ ಕಂಡೀಷನ್ ಹೇಗಿದೆ? ರಾತ್ರಿ ಚಿಕ್ಕ ಸರ್ಜರಿ ಮಾಡಿದ್ರು. ಪ್ರಾಣಕ್ಕೇನು ಅಪಾಯ ಇಲ್ಲ ಅಂದ್ರು.
ಥ್ಯಾಂಕ್ ಗಾಡ್. ಹೋಗ್ಲೇ ಬಿಡು, ನಿಮ್ಮ ಅಕ್ಕ ಹ್ಯಾಪಿ ಆಗಿರ್ತಾರೆ. ಮತ್ತೆ ನಮ್ಮ ಪರಿಸ್ಥಿತಿ ಏನು ಬಾವ? ನೀನ್ ಹೀಗಿದ್ರೆ ನಾನೇನಾಗ್ಬೇಕು? 2 ದಿನ ಕಾಯೋವರೆಗೂ ಪರಿಸ್ಥಿತಿ ಏನು ಅಂತ ಗೊತ್ತಾಗಲ್ಲ. ಕೋರ್ಟಿಗೆ ಹೋಗ್ಬೇಕಾಗತ್ತೆ, ಆಮೇಲೆ ಜೈಲಿಗೆ ಹೋಗ್ಬೇಕಾಗತ್ತೆ. ನೀನು ನನ್ನ ಬಗ್ಗೆ ಕೆಲವು ದಿನ ಮರ್ತೋಗೋದು ಒಳ್ಳೇದು.